हॅलो. राजाधिराज सद्गुरुनाथ महाराज श्री गुरुदेव दत्त. गुरु ब्रह्मा गुरु विष्णू गुरुदेव महेश्वरा. गुरु साक्षात परब्रह्मा तस्मै श्री गुरुवे नमः. गुरु साक्षात परब्रह्मा तस्मै श्री गुरुवे नमः. सदानंद सद्गुरु भावराज योगी ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಪಾರ್ವತಿ ಪದೇಶ್ವರ सद्गुरुनाथ महाराज की जय. जय जय राम कृष्ण हरे. 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 बोला पुंडलिक अवतार श्री ज्ञानदेव तुकाराम. राजाधिराज सद्गुरुनाथ महाराज की जय. श्री गुरुवे ಒಬ್ಬರೇ ಬಾರಿಸಲಿ. ಜಾಣಿವ ನೆನೆಯುವ ಭಗವಂತಿ ನಾಹಿ. ಜಾಣಿವ ನೆನೆಯುವ ಭಗವಂತಿ. ಜಾಣಿವ ನೆನೆಯುವ ಭಗವಂತಿ ನಾಹಿ. ಜಾಣಿವ ಭಗವಂತಿ. उच्चाराने पाही मोक्ष सदा. उच्चारिणी पाही मोक्ष सदा. नारायण हरी उच्चार नामाचा. नारायण हरी उच्चार नामाचा. नारायण हरी. तेथे करी काळाच्या श्रीघ नाही. तेथे कळी काळाच्या श्रीघ नाही. जाणीवनी भगवंती नाही. भगवंती नाही. जाणीवनी देतील प्रमाण नेणवे वेदासी. तेथील प्रमाण नेणवे विदासी. ते जीव जंतूचे केवी कळे. जे जीव जंतूची केवी कळे. जाणीव नेणीव भगवंती नाही. जाणीव नेणीव जाणीव नेणीव. ज्ञानदेव फळ नारायण पाठ. ज्ञानदेव फळ ज्ञानदेव. ज्ञानदेव फळ नारायण पाठ.
सर्वत्र वैकुंठ केले असे सर्वत्र वैकुंठ केले असे जाणीवाने नीव भगवंती नाही जाणीवाने नीव भगवंती नाही जाणीवाने नीव जाणीव नेणीव भगवंती नाही उच्चारिणी पाही मोक्ष सदा नारायण हरी उच्चार नामाचा तेथे कळी काळाचा रीघ नाही तेथे कळी काळाचा रीघ नाही ठोपार कुमाये ठोपार कुमाये बोला पुंडली श्री ज्ञानदेव राजा ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ್ತ ಪ್ರಣಾಮಗಳನ್ನು ಸಲ್ಲಿಸಿ ಸಪ್ತಾಹದ 2ನೇ ದಿನ ಜ್ಞಾನದ ಈಶ್ವರರೇ ಆಗಿರುವಂತಹ ಮೌಲಿ ಜ್ಞಾನೇಶ್ವರರ ಪೂಜೆಯೊಂದಿಗೆ ನೀವುಗಳೆಲ್ಲ ಈ ಸಪ್ತಾಹಕ್ಕೆ ಜ್ಞಾನೇಶ್ವರ ಮೌಲಿಯವರನ್ನು ಆಹ್ವಾನ ಮಾಡಿಕೊಂಡೆವು. ಕೇವಲ 21 ವರ್ಷದೊಳಗೆ 21 ವರ್ಷದ ಅವತಾರ ಕಾರ್ಯದೊಳಗೆ ಅತ್ಯಂತ ಮಹಾನ್ ಏನಪ್ಪ ಅಂದ್ರೆ ಜ್ಞಾನವನ್ನು ಜಗತ್ತಿಗೆ ನೀಡಿ ಹೋದಂತಹ ಅವರು ಯಾರಾದರೂ ಇದ್ರೆ ಅವರು ಜ್ಞಾನೇಶ್ವರ ಮೌಲಿಯವರು. ಕೇವಲ ತಮ್ಮ 16ನೇ ವಯಸ್ಸಿನೊಳಗೆ ನಿವೃತ್ತಿನಾಥರ ಆಜ್ಞೆಯ ಮೇರೆಗೆ ಭಾವಾರ್ಥ ದೀಪಿಕಾ ಅಂದ್ರೆ ಜ್ಞಾನೇಶ್ವರಿ ಅನ್ನುವಂಥ ಗ್ರಂಥವನ್ನು ಬರೆದ್ರು ಅವರು. ನಮಗೆಲ್ಲ ಹೆಂಗಾಗ್ಯದಂದ್ರೆ ದಾಸಬೋಧ ಒಂದನ್ನು ಓದಿದ್ರೂ ಒಂದನ್ನೇ ಓದೋದಾಗವಲ್ತಿದೆ. ಈಗ ನಮ್ಮ ಉದಯ ಹೇಳಿದಂಗೆ ನಮ್ಮ ಸಾಂಪ್ರದಾಯಿಕ ಮೂಲ ಗ್ರಂಥವಾಗಿ ಇಟ್ಟಂಥ ದಾಸಬೋಧವನ್ನೇ ಓದಲಿಕ್ಕೆ ಆಗವಲ್ತು, ಇನ್ನು ಜ್ಞಾನೇಶ್ವರಿ ಓದು ಮಾತೆಲ್ಲಿ ಬರ್ತದೆ. ಈ ಒಂದು 12ನೇ ಶತಮಾನದಿಂದ 17ನೇ ಶತಮಾನ ತನಕ ಸರಸ್ವಾಡು 3 ವಿಶೇಷ ಗ್ರಂಥಗಳು ರಚನೆ ಆದವು. ಮೊದಲಿಗೆ 12-13ನೇ ಶತಮಾನದಾಗ ಜ್ಞಾನೇಶ್ವರ ಮೌರ್ಯವರು ಬರೆದಂಥ ಜ್ಞಾನೇಶ್ವರಿ, ಮುಂದೆ 15ನೇ ಶತಮಾನದಾಗ ಏಕನಾಥಿ ಭಾಗವತ ಅಂತ ಭಾಗವತದ 11ನೇ ಸ್ಕಂದದ ಮೇಲೆ ಬರೆದಂಥ ಏಕನಾಥಿ ಭಾಗವತ, ಮುಂದೆ 16ನೇ ಶತಮಾನದಾಗ ಸಮರ್ಥರು ಬರೆದಂಥ ದಾಸಬೋಧ. ಇವು 3 ಪ್ರಸ್ಥಾನತ್ರಯ ಗ್ರಂಥಗಳು ಅನಿಸ್ಕೊಂಡವು. ಏನು ಪ್ರಸ್ಥಾನತ್ರಯ ಗ್ರಂಥಗಳು? ಶಂಕರಾಚಾರ್ಯರು ಪ್ರಸ್ಥಾನತ್ರಯ ಗ್ರಂಥಗಳು ಅಂತೇಳಿ ಬರೆದ್ರು. ಅವ್ರು ಯಾವ ಬರೆದ್ರು? ಭಗವದ್ಗೀತಾ, ಆಮೇಲೆ ಬ್ರಹ್ಮಸೂತ್ರ, ಇನ್ನೊಂದು ಉಪನಿಷತ್, ಬ್ರಹ್ಮಸೂತ್ರ ಮತ್ತು ಭಗವದ್ಗೀತಾ, ಈ 3 ಪ್ರಸ್ಥಾನತ್ರಯಗಳು. ಪ್ರಸ್ಥಾನತ್ರಯ ಗ್ರಂಥ ಅಂದ್ರೆ ಏನು? ಪ್ರಸ್ಥಾನ ಅಂದರೆ ಹೋಗುವುದು. ಎಲ್ಲಿ ಹೋಗುವುದು? ಎಲ್ಲಿಂದ ಬಂದೇವು ಅಲ್ಲಿ ಹೋಗುವುದು. ನಾವು ಎಲ್ಲಿಂದ ಬಂದೇವು ಅನ್ನುವಂಥದ್ದು ಮೊದಲು ತಿಳ್ಕೋಬೇಕು. ಅರೇ ತು ಕೋಣಾಚ ಕೋಟೂಣ ಆಲಾಸಿ ಕೈಂಚ ಐಸಾ ಪೂರ್ವಿಚ ವಿಚಾರ ಕರಿ ಬಾಪ ಅಂಥೇಳಿ ಆತ್ಮಾರಾಮದೊಳಗೆ ಸಮರ್ಥ ರಾಮದಾಸ್ ಮಹಾರಾಜರು ಅಂತಾರೆ. ಅರೇ ನೀನು ಯಾರು ಅಂತ, ನೀನು ಯಾರು ವಿಚಾರ ಮಾಡ್ಕೊಂಡೆ ಅಂದರೆ ನಾವು ಯಾರು? ಈಗ ನಾವು ಮಾದೇವಾಗ ನೀ ಯಾರಪ್ಪ ಅಂದ್ಕೊಳ್ಳೆ ನಾನು ಮಾದೇವ್ರಿ. ಪ್ರಸಾದ ನೀ ಯಾರಪ್ಪ? ನಾ ಪ್ರಸಾದ, SK ಅವ್ರ ಮಗ. ನಾ ಶಂಕರಣ್ಣ, ನಾ ಉದಯ. ಅರೆ ನೀವು ಉದಯ ಶಂಕರಣ್ಣ ಇವರೇ ನೀನಿದ್ದೀಯೋ, ಇದನ್ನು ಬಿಟ್ಟು ಬೇರೆ ಏನಾದರೂ ನೀ ಇದ್ದೀಯೋ? ಅರೆ ತು ಕೋಣ ಅಂತಾರ, ನೀ ಯಾರಪ್ಪ? ಆರು ನಾನೆಂದು ವಿಚಾರಿಸು, ವಿಷಮ ಸಂಸಾರವಿದನು ಕನಸಂದರಿ. ನಿಜಗುಣಿಗಳಂತಾರ ನೀ ಯಾರು ಅನ್ನುವಂಥದ್ದು ವಿಚಾರ ಮಾಡು.
ಆ ಯಾರು ನಾನು ಅಂತೇಳಿ ವಿಚಾರ ಮಾಡೋ ಸಂಬಂಧ ಸತ್ಸಂಗ ಬರೋಕಾಯ್ದು. ಅರೇ ತು ಕೋಣಾಚ ಯಾರಪ್ಪ ಹಂಗಾರ ನೀನು? ಮೊದಲು ಒಂದೇದು ಪ್ರಶ್ನೆ ರಘು, ಯಾರು ನೀ? ಯಾರ ಪೈಕಿ ನೀನು? ವಿಚಾರ ಮಾಡಿದ್ರೆ ನಾವು ಅಂತೇವು ಏನೋ ಈಗ ಇವ್ರಿ ಬೊಸರೆ ರಮಣ ಮುತ್ಯ ಅಂತಿದ್ರಲ್ರಿ, ಅವ್ರ ಮೊಮ್ಮಕ್ಕಳೊಳಗೆ ಬರ್ತೀವ್ರಿ ಅಂತ. ಆದರೆ ವಿಚಾರ ಮಾಡಿದರೆ ನೀನು ಪರಮಾತ್ಮನ ಪರಬ್ರಹ್ಮನ ಅಂಶನೇ ಇದೆಯಾ ಅನ್ನುವಂಥ ತಿಳಿಯಾವೆ. ಅವಾಗ ನೀನು ಆ ಬ್ರಹ್ಮಾಂಡ ನಾಯಕನಾದಂತಹ ಪರಬ್ರಹ್ಮ ಸ್ವರೂಪದ ಅಂಶವೇ ಇದ್ದಿ. ನೀನು ಮನುಷ್ಯ ಅಲ್ಲ, ನೀನು ದೇಹ ಅಲ್ಲ, ನಿನಗೆ ಹೆಸರಿಲ್ಲ. ಚಿತ್ತೊಂದೇ ಯದು ಗುರು ಶಂಭುಲಿಂಗವೆಂದುತ್ತಮ ಶ್ರುತಿ ಸಾರುತ್ತಿರೆ, ಮತ್ತೆ ನೀನೋರ್ವನೆಂದು ಬರಿದು ಮೋಹಿಸುತ್ತಿರುವೆ ನಾಮರೂಪಾದಿಗಳನ್ನು. ಜೀವನೇ ಅಜ್ಞಾನಿಯಲ್ಲವೇ ನೀನು? ನಿನಗೆ ಸುಜ್ಞಾನಿ ಎಲ್ಲಿಕ್ಕೆ ಆಗ್ತಾನು? ಅರೇ ತು ಕೋಣಾಚ ಕೋಠೂಣ ಆಲಾಸಿ ಎಲ್ಲಿಂದ ಬಂದಿ? ಹೆಂಗೆ ಬಂದಿ ಕೈಂಚ? ಕೋಠೂಣ ಆಲಾಸಿ ಕೈಂಚ ಯಾ ಪೂರ್ವಿಚ ವಿಚಾರ ಕರಿ ಬಾಪ. ಸಮರ್ಥರಂತಾರೆ ಇದನ್ನು ವಿಚಾರ ಮಾಡೋ ನೀನು. ಇದನ್ನು ವಿಚಾರ ಮಾಡೋ ಸಂಬಂಧ ಈ ಪಂಥ ಹಿಡ್ಕೊಂಡೀನಿ, ಸದ್ಗುರುಗಳ ಹಿಡ್ಕೊಂಡು. ಇದು ನಿನಗೆ ವಿಚಾರಕ್ಕೆ ಅನುಭವಕ್ಕೆ ಬರಬೇಕಾಗಿತ್ತಂದ್ರೆ ನವಮಿದ ಭಕ್ತಿ ಒಳಗೆ ಮೊದಲನೇ ಭಕ್ತಿಯಾದಂಥ ಶ್ರವಣ ಭಕ್ತಿ ನನಗೆ. ಯಾಕಂದ್ರೆ ಸಮರ್ಥ ಸ್ಪಷ್ಟ ಹೇಳ್ಯಾರ ದಾಸೋಹನ್ಯಾಗ, ಜೇಥೇ ಸಾರಾಸಾರ ವಿಚಾರ ತೇಥೇ ಹೋಯ ಜಗದುದ್ಧಾರ ಅಂತಾರವ್ರು. ಜಗತ್ತಿನ ಉದ್ಧಾರ ಎಲ್ಲಿ ಆಗ್ತದೆ ಅಂದ್ರೆ ಎಲ್ಲಿ ಸಾರಾಸಾರ ವಿಚಾರ ನಡೆದದಲ್ಲ ಅಲ್ಲಿ ಮಾತ್ರ ಆಗ್ತದೆ. ಇವತ್ತಿನ ದಿವಸ ನಾವು ಸಪ್ತಾಹದಾಗ ಬಂದು ಕೂಡೇ ಬಂದಾಗ ಇಲ್ಲಿ ಏನು ಸಾರವಾದದ್ದು ಯಾವುದು, ಅಸಾರವಾದದ್ದು ಯಾವುದು? ನಾವು ಸಾರವನ್ನು ಸಂಗ್ರಹ ಮಾಡಲಿಕ್ಕೆ ಇಲ್ಲಿ ಬಂದಾಗ ಸಾರವನ್ನು ಸಂಗ್ರಹ ಮಾಡುವುದೇ ನಮ್ಮ ಉದ್ದೇಶ ಆಗಿರಬೇಕು. ಅಸಾರವನ್ನು ಬಿಟ್ಟು ಕೊಡಬೇಕು. ಇಲ್ಲಿ ಕೂತಾಗ ಸಾರಾಸಾರ ವಿಚಾರ ಮಾಡಿದೆವು ಅಂದ್ರೆ ಯಾವುದು ಶಾಶ್ವತ ಅದ, ಯಾವುದು ಪರಮಾನಂದ ಪೂರ್ಣ ಅದ, ಯಾವುದು ಯಾವಾಗಲೂ ಅದ. ಮೂಲ ಏನಪ್ಪ ಅಂದ್ರೆ ಮೂಲ, ಮಧ್ಯ ಮತ್ತು ಅಂತ್ಯ, ಈ ಮೂರರೊಳಗೂ ಓತಪ್ರೋತವಾಗಿ ತುಂಬಿದಲ್ಲ ಅದು ಸಾರದ. ಅದನ್ನೇ ಇವರಂದರು ವಾರಕರಿ ಸಂತರೊಳಗೆ ತುಕಾರಾಮ್ ಮಹಾರಾಜರಂದರು, ಸಾರ 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 ವಿಠೋಬಾ ನಾಮ ತುಜೆ ಸಾರ, ಸಾರ 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 ವಿಠೋಬಾ ನಾಮ ತುಜೆ ಸಾರ, ಸಾರ ಸಾರ ವಿಠೋಬಾ. ನೋಡ್ರಿ ತುಕಾರಾಮ್ ಮಹಾರಾಜರಂತಾರ ಸಾರ ಯಾವುದು ಅಂದ್ರೆ ನಿನ್ನ ನಾಮ ಒಂದೇ ಸಾರ ಅಂತ. ನಿನ್ನ ನಾಮ ಒಂದೇ ಸಾರ, ಉಳ್ಕಿದ್ದೆಲ್ಲ ಸಾರ. ಅದಕ್ಕೆ ಇವತ್ತು ಇವರು ಜ್ಞಾನೇಶ್ವರ ಮಾವಲಿ ಅಂದರು, ಜಾಣೀವ ನೇಣೀವ ಭಗವಂತಿನಾಯಿ ಉಚ್ಚಾರಣಿ ಪಾಹಿ ಮೋಕ್ಷ ಸದಾ. ನಿನ್ನ ಬಾಯಿ ಒಳಗೆ ಆ ಭಗವಂತನ ನಾಮವನ್ನು ಉಚ್ಚಾರ ಮಾಡಿಬಿಟ್ಟು ನನಗೆ ಮೋಕ್ಷ ನಿನ್ನ ಮುಂದೆ ಅದ ಅಂತ. ಮೋಕ್ಷನ ನೀನು ಎಲ್ಲಿ ಹುಡುಕಾಡ್ಕೊಂಡು ಹೋಗಬೇಡ, ಮೋಕ್ಷ ಎಲ್ಲಿದೆ ಅಂತ ನೀ ಇದಕ್ಕೆ ಗೊತ್ತಲಿಕ್ಕೆ ಬೀಳಿ ಬೇಡ. ಬರೇ ಬಾಯಿಲೆ ಏನಪ್ಪ ಅಂದ್ರೆ ಉಚ್ಚಾರಿಣಿ ಪಾಹಿ ಮೋಕ್ಷ ಸದಾ. ನಾರಾಯಣ ಹರಿ ಉಚ್ಚಾರ ನಾಮಾಚ. ನಾರಾಯಣ ಹರಿ ಇವು ಎರಡನ್ನ ಅಂದ್ರೆ ಏನು, ಭಗವಂತನ ನಾಮದ ಒಂದು ಉಚ್ಚಾರಣೆ ಮಾಡಿದೆ ಅಂದ್ರೆ ತೇಥೆ ಕಳಿ ಕಾಳಾಚಾರೀಘನಾಯಿ. ನಿನಗೆ ಈ ಜನನ ಮಾಡದ ಚಕ್ರದ ಒಂದು ಜಂಜಡನೇ ನಿನಗೆ ಸಿಗುವುದಿಲ್ಲ ಅಂತ. ಅದರಿಂದ ಪಾರಾಗಿ ಹೋಗಿಬಿಡ್ತೀನಿ. ತಿರುಗಿ ಮತ್ತೆ ಹುಟ್ಟೋದಿಲ್ಲ. ನೀ ಈಗ ಏನು ಒಮ್ಮೆ ಸತ್ಯ ಅಂತ ತಿಳ್ಕೊ, ನೀ ಕಾಯಂ ಸತ್ಯ ಅಂತ ತಿಳ್ಕೊಂಡು ಬಿಡಿ ನೀನು. ಯಾಕಂದ್ರೆ ನೀ ಹುಟ್ಟಲಾರ್ದಂಗೆ ಸಾಯ್ತಿ ಇಲ್ಲಿ ಬಂದೆ ಅಂದ್ರೆ. ಇಲ್ಲಿ ಬಂದು ಸಪ್ತದಾಗ ನೀ ಇದ್ದೆ ಅಂದ್ರೆ ಸತ್ತ ಮೇಲೆ ಮತ್ತೆ ಹುಟ್ಟುವುದಿಲ್ಲ. ಯಾಕಂದ್ರೆ ಯಾಕೆ ಹುಟ್ಟುತ್ತದೆ ಮನುಷ್ಯ? ಅಂತ್ಯಕಾಲದೊಳಗೆ ಎಂಥ ಮತಿಯೋ ಅಂಥ ಗತಿ. ಹೋಗುವ ಹೊತ್ನ್ಯಾಗ ಏನು ನೆನೆಸ್ತಿ ಅದಾಗಿ ಹುಡ್ತಿ. ಇಲ್ಲಿ ಹೋಗುವ ಹೊತ್ನ್ಯಾಗ ಸದ್ಗುರುನಾಥ ಬಂದು ನಮ್ಮ ಕಣ್ಣು ಮುಂದೆ ನಿಂದಿರ್ತಾನಲ್ಲಿ. ನೀನು ನಾಮಸ್ಮರಣೆ ಮಾಡ್ಕೋತ ಇದ್ದಿದ್ದಾದ್ರೆ ನಿನ್ನ ಅಂತ್ಯ ಕ್ಷಣದೊಳಗೆ ನಿನ್ನ ಎದುರಿಗೆ ನಿಂದ್ರವ್ರು ಯಾರಂದ್ರೆ ನಿನ್ನ ಸದ್ಗುರುನಾಥನೇ. ಟೋಪಾರ ಕುಮಾಯಿ ಜೈ ಜೈ ಟೋಪಾರ ಕುಮಾಯಿ. ಹೋ ಅದಕ್ಕಾದಂತಾರೆ ಏನು ಮಾಡಬೇಡ ಅಂತಾರೆ ಜ್ಞಾನೇಶ್ವರಿ ಮಾವಲಿಯವರು ಹೇಳಿಕತ್ತಾರ. ಯಾಕಂದ್ರೆ ಜ್ಞಾನೇಶ್ವರಿ ಗ್ರಂಥವನ್ನು ಬರೆದಂಥ ಜ್ಞಾನದ ಒಂದು ಈಶ್ವರರೇ ಅನಿಸಿಕೊಂಡಂಥವ್ರು, ಜ್ಞಾನ ಪ್ರಧಾನವಾಗಿರುವಂತ ಏನಪ್ಪ ಅಂದ್ರೆ ಅಂಥ ಜ್ಞಾನದ ಸಂಪನ್ನರವ್ರಂತಾರ. ಆ ಜ್ಞಾನದ ಗದ್ಲಕ್ಕೆ ಹೋಗಬೇಡ ನೀನು. ಅದು ಎಲ್ಲಿದ ಸಾರಪ್ಪ ಅಂದ್ರೆ ನಾರಾಯಣ ಹರಿ ಉಚ್ಚಾರ ನಾಮಾಚ. ನಾರಾಯಣ ಹರಿ ಸಮರ್ಥ ಕೊಟ್ಟಂಥ ನಾಮದ ಉಪದೇಶವನ್ನು ನಾಮಸ್ಮರಣೆಯನ್ನು ಮಾಡಿದ್ರೆ ಸಾಕಂತಾರವ್ರು. ಮಹಾರಾಜರು ಕೊಟ್ಟಂಥ ನಾಮ ಯಾವುದಂದ್ರೆ ಅದು ಸಬೀಜ ನಾಮ. ಅದು ಆ ನಾಮ ಹೆಂಗದ? ಸಬೀಜ ಅಂದ್ರೆ ಏನು? ನೀ ಎಲ್ಲಿ ನೆಡ್ತೀಯ ಅಲ್ಲಿ ನಾಟಿ ಬಿಡ್ತದೆ, ನೀ ಬಿತ್ತಿದಲ್ಲಿ.
ಅಂಥ ನಾಮದ ಸ್ಮರಣೆ ಮಾಡಿರ್ತಾರೆ. ಆ ನಾಮಸ್ಮರಣೆ ನಾರಾಯಣ ಹರಿ ಉಚ್ಚಾರ ನಾಮಾಚ ತೇಥೆ ಕಳಿ ಕಾಳಾಚ ರೀಘನಾಯಿ. ಈ ಕಲಿಕಾಲ, ಈ ಕಲಿಯನ ಏನಂತಲ್ಲ, ನಾ ಹೋಗೋದು ಬರೋದು ಏನದಲ್ಲ, ಸಾವಿನ ಭಯ ಇವೆಲ್ಲ ಹೋಗಿಬಿಡ್ತಾವೆ. ತೇಥಿಲ ಪ್ರಮಾಣ ನೇಣವೇ ವೇದಾಸಿ ಅಂತಾರೆ ಸಮರ್ಥನ. ಇವ್ರದ್ದು ಜ್ಞಾನೇಶ್ವರ ಮಾವಲಿ ಅಂತಾರೆ, ಆ ನಾಮಸ್ಮರಣೆ ಮಾಡೋದ್ರಿಂದ ಏನು ನಿನಗೆ ಏನು ಒಂದು ಅನುಭವಕ್ಕೆ ಬರ್ತದಲ್ಲ, ಅದನ್ನು ವೇದಗಳಿಗೂ ಸಹಿತ ಅದು ಅರ್ಥ ಆಗಿಲ್ಲ ಅಂತ. ಅದು ಏನು ಅನುಭವಕ್ಕೆ ಬಂದಲ್ಲ ಅದು ವೇದಗಳಿಗೂ ಸಹಿತ ಅರ್ಥ ಆಗಿಲ್ಲ. ಯಾಕಂದ್ರೆ ನಿನ್ನ ಸ್ವರೂಪದೊಳಗೆ ನೀನು ಲಯ ಆಗಿಬಿಡ್ತೀಯ. ನಿನ್ನ ಸ್ವರೂಪ ಸಾಕ್ಷಾತ್ಕಾರ ಆಗ್ತದ, ನೀನು ಯಾರನ್ನುವಂಥದ್ದು ಅನುಭವಕ್ಕೆ ಬರ್ತದ. ಅದಕ್ಕೆ ಅವ್ರಂತಾರ ತೇಥಿಲ ಪ್ರಮಾಣ ನೇಣವೇ ವೇದಾಸಿ ತೇ ಜೀವ ಜಂತು ಸಿಕ್ಕೇವಿ ಕಡೆ. ನಮ್ಮಂಥ ಈ ಜೀವ ಜಂತುಗಳಿಗೆ ಅದರ ಅರ್ಥ ಹಂಗಾಗ್ಲಿಕ್ಕೆ ಸಾಧ್ಯದ. ಅದು ಅರ್ಥ ಎಲ್ಲಿ ಆಗ್ತದೆ ಅಂದ್ರೆ ಅದು ಸಮರ್ಥರಂಥ ಸದ್ಗುರುಗಳ ಒಂದು ಸನ್ನಿಧಾನದೊಳಗೆ ನಾವಿದ್ದು ಸದ್ಗುರುಗಳು ಹೇಳಿದಂಥ ನವವಿಧ ಭಕ್ತಿಗಳನ್ನು ಮಾಡಬೇಕು. ಶ್ರವಣನೇ ಮಾಡಲಿಲ್ಲ ಅಂದ್ರೆ ಕೀರ್ತನ ಏನು ಮಾಡ್ತೀನಿ ಅಂತಾರೆ ಅವರು. ಕೀರ್ತನ ಅಂದ್ರೆ ನಾ ಈಗ ಮಾಡ್ತಾನಲ್ಲ ಇದಷ್ಟೇ ಕೀರ್ತನ ಅಲ್ಲ. ಕೀರ್ತನ ಅಂದ್ರೆ ಭಗವಂತನ ನಾಮ ಸಂಕೀರ್ತನ. ಆ ನಾಮಸ್ಮರಣೆಯ ಮಹತ್ವ ನಿನಗೆ ಗೊತ್ತಾಗಬೇಕಾಗಿತ್ತಂದ್ರೆ ಮೊದಲು ಶ್ರವಣ ಮಾಡು. ಇವು 9 ಪ್ಯಾಟಿಗಳು ಅಂತಾರೆ ಅವರು. ಮುಖ್ಯ ಭಕ್ತಿ ಚ ನಿಶಯೋ, ಶುದ್ಧ ಜ್ಞಾನ ಚ ನಿಶಯೋ, ಆತ್ಮಸ್ಥಿತಿ ಚ ನಿಶಯೋ, ಬೋಲಿಲಾಶೆ. ಮುಖ್ಯ ಭಕ್ತಿ ಯಾವುದು ಅನ್ನುವಂಥದ್ದು ಗೊತ್ತಾಗ್ತದೆ. ಒಂದೊಂದು ಪ್ಯಾಟೊಳಗೆ ಏರ್ಕೊಂಡು ಹೋದರೆ 9ನೇ ಪ್ಯಾಟೊಳಗೆ ಆತ್ಮನಿವೇದನ ಭಕ್ತಿ ಅದ. ಆತ್ಮನಿವೇದ ಅಂದ್ರೆ ಆತ್ಮ ಮತ್ತು ಪರಮಾತ್ಮನ ಒಂದು, ಜೀವಾತ್ಮ ಮತ್ತು ಪರಮಾತ್ಮನ ಒಂದು ಏನು ಏಕತ್ರದಲ್ಲ ಅದು ಆತ್ಮನಿವೇದ ಅಂದ್ರಾಗದ. ಅದಕ್ಕೆ ನೀವು ಹೋಗ್ಬೇಕಾದ್ರೆ ಮೊದಲು ಶ್ರವಣ ಮಾಡು. ಶ್ರವಣ ಮಾಡಿದೆ ಅಂದರೆ ಭಗವಂತನ ಗುಣಗಾನವನ್ನು ಕೇಳಿದಂದ್ರೆ ನಾಮಸ್ಮರಣೆಯೊಳಗೆ ಪ್ರೇಮ ಬರ್ತದೆ. ನಾಮಸ್ಮರಣೆಯೊಳಗೆ ಪ್ರೇಮ ಬರ್ತಂದ್ರೆ ಶ್ರವಣಂ ಕೀರ್ತನಂ ಪಾದ ಸೇವನಂ. ಯಾವಾಗ ನೀ ಭಗವಂತನ ನಾಮಸ್ಮರಣೆ ಮಹತ್ವ ನಿನಗೆ ಗೊತ್ತಾಗ್ತದ, ಯಾವಾಗ ನಿನ್ನ ಸದ್ಗುರುವಿನ ಒಂದು ಮಹತ್ವ ಗೊತ್ತಾಗ್ತದ, ಸದ್ಗುರುವಿನ ಸ್ವರೂಪ ಗೊತ್ತಾಗ್ತದ, ಆವಾಗ ಪಾದ ಸೇವನ ಅಂದರೆ ಏನು ಮತ್ತೇನು ಅಲ್ಲ, ಸದ್ಗುರುಗಳಿಗೆ ಸಂಪೂರ್ಣ ಶರಣಾಗತಿ ಆಗ್ತಿ. ಶರಣಾಗತಿ ಆದಮೇಲೆ ಅರ್ಚನಾ ಮಾಡಂತವ. ಆವಾಗ ನೀನು ಗುರುನಾಥನ ರೂಪ ಇದು ಬರೇ ಸಗುಣ ರೂಪ ಅಲ್ಲ, ಇದು ಸ್ವರೂಪದ ಅಂತ ತಿಳ್ಕೊಂಡು ಭಕ್ತಿಯಿಂದ ಅರ್ಚನೆ ಆಗ್ತದೆ. ಹಿಂಗೆ 9 ವಿಧದ ಭಕ್ತಿ ಬಗ್ಗೆ ಎಲ್ಲಿ ಚರ್ಚೆ ನಡೀತದಲ್ಲ, ತೇತೆ ಹೋಯ ಜಗದುದ್ಧಾರ, ಅಲ್ಲಿ ಮಾತ್ರ ಜಗತ್ತಿನ ಉದ್ಧಾರ ಆಗ್ತದೆ ಸಮರ್ಥರು ಹೇಳ್ಯಾರ. ಅದಕ್ಕೆ ನಾವು ನೀವುಗಳೆಲ್ಲ ನಮಗಿದು ತಿಳಿಯೋ ಮಾತಲ್ಲ, ಅದು ಸದ್ಗುರುಗಳ ಕೃಪಾ ಆದ್ರೆ ತಿಳಿತದೆ ಅಂತೇಳಿ ಜ್ಞಾನೇಶ್ವರ ಮಾವಲಿ ಅವರು ಹೇಳ್ತಾರೆ. ಯಾಕಂದ್ರೆ ನಾಮಸ್ಮರಣೆಯೊಳಗಿರುವಂಥ ಅನುಭವ ಏನದಲ್ಲ ಅದು ನಾಮಸ್ಮರಣೆ ಮಾಡಿದವ್ರಿಗೆ ಗೊತ್ತಾಗ್ತದೆ. ನಾವು ನೀವುಗಳು ಮಾಡೋಣ. ಯಾಕೆ ಹಿರಿಯರು ತ್ರಾಸು ಮಾಡ್ಕೋತಾರೆ, ಯಾರವರು ಮುಂದಿನ ಪೀಳಿಗೆಗೆ ಯಾಕೆಷ್ಟು ಒತ್ತು ಕೊಟ್ಟು ಹೇಳಿಕತ್ತಾರ ಅಂದರೆ ಉದ್ದೇಶ ಇಷ್ಟೇ, ಜವಾಬ್ದಾರಿ ಎಲ್ಲರಿಗೂ ಅದ. ಮುಂದೆ ಮಹಾರಾಜರು ಮಾಡಿಟ್ಟಂಥ ಈ ಸಂಪ್ರದಾಯ ಉತ್ತರೋತ್ತರ ಬೆಳಿಬೇಕು, ಉಳಿಬೇಕು, ಬೆಳಿಬೇಕು. ಬರೇ ಬೆಳೆದಲ್ಲ, ಉಳಿಬೇಕು, ಬೆಳಿಬೇಕು. ಇವೆರಡೂ ಆಗಬೇಕಾಗಿತ್ತಂದ್ರೆ ಯುವ ಪೀಳಿಗೆಗೆ ಒಂದು ಜವಾಬ್ದಾರಿ ಭಾಳ ಅದ. ನಾವು ನೀವುಗಳೆಲ್ಲ ಆ ಜವಾಬ್ದಾರಿ ನೀಗಿಸುವಂಥ ಒಂದು ಸಾಮರ್ಥ್ಯ ಎಲ್ಲಿ ಬರ್ತದೆ ಅಂದ್ರೆ ನಾಮಸ್ಮರಣೆಯಿಂದ ಬರ್ತದೆ. ನಾಮಸ್ಮರಣೆ ಮಾಡೋಣ ಅಂತ ಹೇಳ್ಕೊತ ಕೊನೆಯ ಒಂದು ನುಡಿಯೊಳಗೆ ಏನು ಹೇಳ್ತಾರೆ ಸಮರ್ಥ ಮಾವಲಿ ಅವರಂದ್ರೆ, ಜ್ಞಾನದೇವ ಫಲ ನಾರಾಯಣ ಪಾಠ, ಜ್ಞಾನದೇವ ಫಲ ನಾರಾಯಣ ಪಾಠ. ಜ್ಞಾನದೇವ ಫಲ ನಾರಾಯಣ ಪಾಠ. ಇದೇನಂತಾರಂದ್ರೆ ಜ್ಞಾನೇಶ್ವರ ಮಾವಲಿಯವ್ರು ಏನು ಹೇಳಿಕತ್ತಾರಂದ್ರೆ ನಾಮಸ್ಮರಣೆ ಫಲ ಏನದ ಹೇಳಿಕತ್ತಾರ ಅವರು. ಜ್ಞಾನದೇವ ಫಲ ಅಂದ್ರೆ ಫಲ, ನಾರಾಯಣ ಪಾಠ ಆ ಭಗವಂತನ ನಾಮಸ್ಮರಣೆ ಮಾಡಿದೆ ಅಂದ್ರೆ ಅದ್ರ ಫಲ ಏನದ ಹೇಳಿಕತ್ತಾರ. ಫಲ ಗೊತ್ತಾಗ್ಬೇಕು ನಮಗೆ. ಇವತ್ತು ನಾವು ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಅದ್ರ ಫಲಶ್ರುತಿ ಅಂತ ಇರ್ತದೆ. ನಮಗೇನು ಸಿಗ್ತದ ಅಂದ್ರೆ ಸರ್ವತ್ರ ವೈಕುಂಠ ಕೇಲೆ ಹಸೆ, ಎಲ್ಲ ಕಡೆ ವೈಕುಂಠದೊಳಗಿರುವಂಥ ಆನಂದ ನಿನ್ನ ಗೋಚರ ಆಗ್ತಿತ್ತು ಅಂದ್ರೆ ಇದು ನಾಮಸ್ಮರಣೆ ಫಲ ಅಂತ ತಿಳ್ಕೊ. ಸರ್ವತ್ರ ವೈಕುಂಠ ಕೇಲೆ ಹಸೆ,
ವೈಕುಂಠದ ಆನಂದ ಎಲ್ಲ ಕಡೆ ಅನುಭವ ಬರಬೇಕು. 7ನೇ ದಶಕದೊಳಗ 7 ಓವಿಗಳನ್ನು ಸದ್ಗುರುಗಳ ವರ್ಣನಕ್ಕಾಗಿ 7 ಓವಿಗಳನ್ನು ಬಳಸ್ಯಾರ ಸಮರ್ಥ ರಾಮದಾಸ್ ಮಹಾರಾಜರು. ಅದ್ರಾಗ ಅಂತಾರ, ಜಯಾತೇನಿ ಕೃಪಾ ದೃಷ್ಟಿ, ಹೋಯೇ ಆನಂದಾತಿ ವೃಷ್ಟಿ, ಏನೇ ಸುಖೇ ಸರ್ವಸೃಷ್ಟಿ ಆನಂದಮಯೇ. ಯಾರ ಕೃಪೆಯ ಒಂದು ಕೃಪಾ ದೃಷ್ಟಿ ನನ್ನ ಮ್ಯಾಲ ಆಗ್ತಲ್ಲ, ಆ ಸದ್ಗುರುವಿನ ಕೃಪಾ ದೃಷ್ಟಿ ನನ್ನ ಮ್ಯಾಲ ಆತಂದ್ರ ತೇನೇ ಸುಖೇ ಸರ್ವ ಸೃಷ್ಟಿ, ಎಲ್ಲ ಸೃಷ್ಟಿಯೊಳಗೆ ಆನಂದನೇ ನಮಗೆ ಅನುಭವಕ್ಕೆ ಬರ್ತಂತ. ಅದನ್ನೇ ಮಹೋದಯರಂತಾರ, ಸರ್ವತ್ರ ವೈಕುಂಠ ಕೇಲೆ ಅಸೇ. ಜಾಣಿವನೇ ನೀವ ಜ್ಞಾನದೇವ ಫಲ ನಾರಾಯಣ. ಸರ್ವತ್ರ ವೈಕುಂಠ ಅಂದ್ರೆ ಕಲ್ಪನಾ ಮಾಡ್ಕೊರಿ ನೀವು. ವೈಕುಂಠದ ಬಗ್ಗೆ ನಿಮಗಿನ್ನ ಕಲ್ಪನಾ ಆಗಿಲ್ಲ, ಯಾಕಂದ್ರೆ ಯಾರು ಹೋಗಿ ಬಂದಿಲ್ಲ. ವೈಕುಂಠದೊಳಗೆ ಇಂಥ ಆನಂದ ಅದಲ್ಲ, ಯಾಕಂದ್ರೆ ಅಲ್ಲಿ ಶ್ರೀಮನ್ ನಾರಾಯಣನ ಇದ್ದಾನಲ್ಲಿ. ಎಲ್ಲಿ ಶ್ರೀಮನ್ ನಾರಾಯಣ ಇದ್ದಾನ, ಎಲ್ಲಿ ಆ ಭಗವಂತ ಇದ್ದಾನ, ಭಗವಂತನ ಸಾನ್ನಿಧ್ಯದೊಳಗೆ ಇರುವಂತ ಆನಂದ ಹೆಂಗಿರ್ತ ಅಂದ್ರೆ ಅದು ವೈಕುಂಠನೇ ಇರ್ತದೆ. ಇವತ್ತಿನ ದಿವಸ ಈ ಅಥಾಲಟ್ಟಿ ಗ್ರಾಮದೊಳಗೆ ನಡೆಯುವಂತ ಮಹಾತ್ಮ ಸಮರ್ಥರ ಒಂದು ಏನು ಸಪ್ತಾಹ ಕಾರ್ಯ ಅದಲ್ಲ, ನಮಗೆ ವೈಕುಂಠದ ಕಲ್ಪನಾ ತಂದು ಕೊಡ್ತದೆ. ಯಾಕೆ ಕೊಡ್ತದ ಅಂದ್ರ ಆ ನಾಮದ ಪ್ರಭಾವದ. ಸಮರ್ಥರು ಮಾವುಲಿಯವರು ಹೇಳಿದಂಗ ಜಾಣಿವ ನೇಣಿವ ಭಗವಂತಿನ ಈ ಮಹಾರಾಜರು ಅದನ್ನು ನೋಡಲಿಲ್ಲ. ಇವು ತಿಳಿದಾವಿದ್ದಾನ, ಇವು ತಿಳಿಲಾರ್ದಾವಿದ್ದಾನ, ಇವು ಕಲ್ತಾವಿದ್ದಾನ, ಇವು ಕಲಿಲಾರ್ದಾವಿದ್ದಾನ, ಏನೂ ನೋಡ್ಲಿಲ್ಲ ನಮ್ಮ ಮಹಾರಾಜರು. ಅದನ್ನೇ ಇವತ್ತು ಅವ್ರು ಹೇಳ್ತಾರ, ಅದು ಮಹಾರಾಜರಂತೇಳಿ ಇಲ್ಲಪ್ಪ ಅಂತಾರ. ನಿನ್ನಂತಲೇ ನಾವು ತಿಳಿದಾವಂತ ಅನ್ನೋದು, ನಿನ್ನಂತಲೇ ನಾವು ತಿಳಿದಿಲ್ಲ ಅನ್ನುವಂಥದ್ದು, ನಿನ್ನಂತಲೇ ನಾವು ಶ್ರೀಮಂತ ಅನ್ನುವಂಥದ್ದು, ನಿನ್ನಂತಲೇ ನಾವು ಬಡವಿದ್ದಾನ ಅನ್ನುವಂಥದ್ದು, ನಿನ್ನಂತೆಲ್ಲದ ಹುಚ್ಚು ಜಾತಿಯವಿದ್ದಾನಂತರೋದು, ಮತ್ತು ನಿನ್ನಂತೆಲ್ಲದ ಇವ ಕೀಳು ಜಾತಿಯವ. ಅದಕ್ಕೆ ಸಮರ್ಥರಂತಲಿಲ್ಲ, ಭಗವಂತಿನಾಹಿ ಅಂತಾರ, ಸಮರ್ಥರಂತಲಿಲ್ಲ. ಹಂಗ ಅದು ಇಲ್ಲ ಅಂತ ಹೇಳಿ ಇವತ್ತು ಅಥಾಲಟ್ಟಿ ವೈಕುಂಠ. ಯಾರೂ ಕಲ್ತವ್ರು ಇದ್ದಿದ್ದಿಲ್ಲ ಅವಾಗ. ಮಹಾರಾಜರು ಇಲ್ಲಿ ಬರಬೇಕಾದ್ರೆ ಮಹಾರಾಜರು ಇದೇಗ ನಮ್ಮ ಅಶೋಕ್ ಹೇಳಿದಂಗೆ ಆರಿಸ್ಕೊಂಡು ಉಪದೇಶ ಕೊಡ್ಬೇಕಾದ್ರೆ ಆರಿಸ್ಕೊಂಡಂಥ ಚೀಜುಗಳು ಯಾವ ಕಲ್ತದ್ದು ಇದ್ದಿದ್ದಿಲ್ಲ, ಕಲ್ತವ್ರು ಇದ್ದಿದ್ದಿಲ್ಲ ಅವ್ರು ಯಾರು. ಯಾಕಂದ್ರೆ ಅದು ನೋಡ್ತಿದ್ದಿಲ್ಲ ಮಹಾರಾಜರು ಕಲ್ತಾರು ನೋಡ್ತಿದ್ದಿಲ್ಲ. ನಾವು ಕಲ್ತಾರು ನೋಡ್ತೇವೆ. ಸ್ವಲ್ಪ ಪ್ರವಚನದಾಗ ಇಂಗ್ಲೀಷ್ ಬಳಸಿದ್ರೆ ಅಂದ್ರೆ ಏನು ಪ್ರವಚನ ಹೇಳ್ತಾನಪ್ಪ ಅಂತೇವೆ ನಾವು. ಒಬ್ಬ ಪ್ರವಚನದಾಗ ಅದಕ್ಕೆ ನೋಡ್ರಿ ಪ್ರವಚನಕಾರೆಲ್ಲ ಇಂಗ್ಲೀಷ್ ಬಳಸತ್ತಾರ ಅವರು. ಇರ್ಲಿಲ್ಲ ಅಂದ್ರೆ ಅವ ಪ್ರವಚನಕಾರ ಲಿಸ್ಟ್ನಾಗ ಬರುದಿಲ್ಲ. ಒಂದರ ಎಲ್ಲರೇ ಒಂದು ಕಡೆ ಇಂಗ್ಲೀಷ್ ಬಳಸಿದಂದ್ರೆ ಆಹಾ ಏನು ಪ್ರವಚನಕಾರಪ್ಪ. ಇಂಗ್ಲೀಷ್ ಬಳಸ್ಬೇಕು, ಸಂಸ್ಕೃತ ಬಳಸ್ಬೇಕು, ಮರಾಠಿ ಬಳಸ್ಬೇಕು, 56 ಭಾಷೆಗಳು ಬಳಸ್ಬೇಕು. ಇಷ್ಟೆಲ್ಲ ಬಳಸಿದ್ರೆ ಮಾತ್ರ ಪ್ರವಚನ. ಆದ್ರೆ ಸಮರ್ಥ ಅಂತಾರ, ಜಾಣಿವನೆ ನೀವ ಭಗವಂತನಾಗಿ, ಜಾಣಿವನೆ ನೀವ ಭಗವಂತ ಉಚ್ಚಾರಣಿ ಪಾಹಿ ಮೋಕ್ಷ ಸದಾ.
ಸದಾ ಅಂತಂದ್ರೇನು ಹರಿ ಉಚ್ಚಾರಣಿ. ಇದು ಕೌಸನ್ಯಾಗದ ಬಂದು ನೋಡವ ಅಂದ್ರೆ ಪ್ರಸಾದ ಅಂತ ಅನ್ನೋದು ಕೌಸನ್ಯಾಗಿರ್ತದೆ. ಹಂಗ ಭಗವಂತನ ಯಾವುದೇ ನಾಮ ಸದ್ಗುರುಗಳು ಅನುಗ್ರಹ ಮಾಡಿದಂತ ಅದು ಯಾವುದರೇ ಇರ್ಬೋದು, ಶಿವ ಇರ್ಬೋದು, ನಾರಾಯಣ ಇರ್ಬೋದು, ಹರಿ ಇರ್ಬೋದು, ಅದನ್ನ ಬಾಯಿಲೆ ಅಂದು ನೋಡು, ನಿನ್ನ ಈ ಪ್ರಪಂಚದ ಈ ಎಲ್ಲ ಮಾಯೆಯಿಂದ ಬಿಡುಗಡೆ ಮಾಡ್ತಾನೆ. ಮೋಕ್ಷ ಅಂತ ಏನು? ಬಂಧನದಿಂದ ಬಿಡುಗಡೆ. ನೀ ಏನು ಹಿಡ್ಕೊಂಡು ಕೂತಿಲ್ಲ ಅದನ್ನೆಲ್ಲ ಬಿಡುಗಡೆ ಮಾಡಿ ಸದಾಕಾಲವು ಸದ್ಗುರುನಾಥನ ಸನ್ನಿಧಾನದೊಳಗೆ ಇರಬೇಕು. ಆ ಒಂದು ವಿಮಲಾನಂದದ ಒಂದು ಅನುಭವ ಅನುಭವಿಸಬೇಕು ಅನ್ನುವಂಥ ಅಂಥ ಒಂದು ಜ್ಞಾನ ಉತ್ಪತ್ತಿ ಆಗ್ತದೆ. ಅದಕ್ಕೆ ಉಚ್ಚಾರಿಣಿ ಪಾಹಿ ಮೋಕ್ಷ ಸದಾ, ಹರಿ ಉಚ್ಚಾರಿಣಿ ಪಾಹಿ ಮೋಕ್ಷ ಸದಾ, ಮೋಕ್ಷ ಸದಾ. ಜಾಣಿವನೆ ನೀವ ಭಗವಂತಿನಾಹಿ, ಜಾಣಿವನೆ ನೀವ ಭಗವಂತಿನಾಹಿ, ಜಾಣಿವನೆ ನೀವ ಭಗವಂತಿ ಭಗವಂತ. कल्प आयुष्यावे तयाकुळा माझ्या सकळा हरीच्या दासा, कल्पनेचे बाधान हो कोण काळे, ही संत मंडळी सुखी असो अहंकाराच्या वारा न लागो रासा, माझा विष्णुदासा भाविकासी नामा म्हणतया असावे कल्याण, जामुके निदान पांडुरंग खोब्बार कुमाये. Bye.